ಹಕ್ಕಿ ಹೊಡೆಯುವಂತ ಗನ್ ಹಿಡ್ಕೊಂಡು ಗ್ರಾಮಸ್ಥರನ್ನ ಬೆದರಿಸ್ತಾ ಇದ್ದಂತ ಯುವಕನೊಬ್ಬನನ್ನ ಥಳಿಸಿ ಮರಕ್ಕೆ ಕಟ್ಟಿ ನಂತರ ಪೊಲೀಸರ ವಶಕ್ಕೆ ನೀಡಿದ ಘಟನೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಹಂಚಿನಾಳ ಗ್ರಾಮದಲ್ಲಿ ನಡೆದಿದೆ. ವಿನಾಯಕ ಸುತಾರ್ ಎಂಬ ವ್ಯಕ್ತಿ ಕಳೆದ 4 ದಿನಗಳಿಂದ ಗ್ರಾಮದಲ್ಲಿ ಪಿಸ್ತೂಲ್ ಅನ್ನು ಹಿಡ್ಕೊಂಡು ತಿರುಗಾಡ್ತಾ ಇದ್ದ. ಇದರಿಂದ ಗ್ರಾಮಸ್ಥರು ಭಯಭೀತಗೊಂಡಿದ್ರು. ಇಂದು ಆತನನ್ನ ಹಿಡಿದ ಗ್ರಾಮಸ್ಥರು ಮರಕ್ಕೆ ಕಟ್ಟಿ ಹಾಕಿದ್ದಾರೆ. ನಂತರ ಆತನಿಗೆ ಥಳಿಸಿ ಬೀಳಗಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮೂಲತಃ ಮುಧೋಳ್ ತಾಲೂಕಿನ ಡವಳೇಶ್ವರ ಗ್ರಾಮದವನಾದ ವಿನಾಯಕ ಸುತಾರ್ಗೆ ಹಂಚಿನಾಳ ಗ್ರಾಮದಲ್ಲಿ ಕನ್ಯೆ ಫಿಕ್ಸ್ ಮಾಡಲಾಗಿತ್ತು. ನಂತರ ಸಂಬಂಧ ಮುರಿದು ಬಿದ್ದಿತ್ತು. ಇದರಿಂದಾಗಿ ಆಕ್ರೋಶಗೊಂಡ ವಿನಾಯಕ ಕನ್ಯೆ ಮನೆಯವರಿಗೆ ಬೆದರಿಕೆ ಹಾಕೋಕೆ ಈ ರೀತಿ ಮಾಡಿದ್ದಾನೆ ಅಂತ ಹೇಳಲಾಗಿದೆ. ಸದ್ಯ ಬೀಳಗಿ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಪೊಲೀಸರು ಪಿಸ್ತೂಲ್ ಪರಿಶೀಲಿಸಿದ ಮೇಲೆ ಪಿಸ್ತೂಲ್ ಹಕ್ಕಿ ಹೊಡೆಯೋಕೆ ಬಳಸುವಂತಹ ಏರ್ ಗನ್ ಇದು, ಇದರಲ್ಲೇನು ಗುಂಡು ಹಾರಲ್ಲ ಅಂತ ಹೇಳಿದ್ದಾರೆ. ಪೊಲೀಸರು ವಿನಾಯಕ ಸುತಾರ್ನನ್ನ ವಶಕ್ಕೆ ತೆಗೆದುಕೊಂಡ ನಂತರ ಗ್ರಾಮಸ್ಥರು ಈಗ ನಿರಾಳರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಏನಿತನ ಅವಸ್ಥೆ, ಯಾಕೆ ಈ ರೀತಿ ಮಾಡ್ತಿದ್ದಾನೆ ಈತ? ಹೌದು ಅಪರ್ ಪ್ರಸಾದ್, ಕೇವಲ ಒಂದು ಹಕ್ಕಿ ಹೊಡೆಯಲಿಕ್ಕೆ ಬಳಸುವಂತ ಏನು ಏರ್ ಗನ್ ಇಟ್ಟುಕೊಂಡೇ ಇಡೀ ಒಂದು ಗ್ರಾಮದ ಜನರ ನಿದ್ದೆಗೆಡಿಸುವಂತ ಒಂದು ಪ್ರಕರಣ ಇದು. ಅಂದ್ರೆ ಕಳೆದ 15 ದಿನಗಳಿಂದ ಈ ವ್ಯಕ್ತಿ ಏನು ಮೂಲತಃ ಮುಧೋಳ ತಾಲೂಕಿನ ಒಂದು ಡವಳೇಶ್ವರ ಗ್ರಾಮದ ನಿವಾಸಿ. ಇವನು ಕಾರ್ಪೆಂಟರ್ ಕೆಲಸ ಮಾಡ್ತಾ ಇರ್ತಾನೆ. ಇವನು ಕಳೆದ 15 ದಿನಗಳಿಂದ ಈ ಒಂದು ಬಸವ ಹಂಚಿನಾಳ ಅನ್ನೋ ಗ್ರಾಮ ಇದೆ, ಬೀಳಗಿ ತಾಲೂಕಿನಲ್ಲಿ ಬರುವಂತ ಗ್ರಾಮ. ಈ ಗ್ರಾಮದಲ್ಲಿ ತನ್ನ ಕೈಯಲ್ಲಿರುವಂತ ಒಂದು ಗನ್ನನ್ನ ಹಿಡಿದುಕೊಂಡು ಪ್ರತಿನಿತ್ಯ ಇಲ್ಲಿ ಗ್ರಾಮಸ್ಥರಿಗೆ ತೊಂದರೆಯನ್ನು ಕೊಡ್ತಾ ಇದ್ದ. ಕೈಯಲ್ಲಿ ಹಿಡ್ಕೊಂಡು ಊರಿನ ಬೀದಿಗಳಲ್ಲಿ ಸುತ್ತಾಡುವುದಾಗಿರ್ಬೋದು, ಮತ್ತೆ ಅಲ್ಲಿನ ಜನರಿಗೆ ಗನ್ನನ್ನ ತೋರಿಸ್ಕೊಂಡು ಹೆದರಿಸುವುದು, ಶೂಟ್ ಮಾಡ್ತೀನಿ ಅಂತ ಹೆದರಿಸುವ ಮೂಲಕ ಆ ಜನರಿಗೆ ಒಂದು ರೀತಿ ಇಡೀ ಗ್ರಾಮದಲ್ಲಿ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಇವು ಪ್ರಮುಖ ಕಾರಣನಾಗಿದ್ದಂತ ವ್ಯಕ್ತಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದಕ್ಕೆ ಈ ರೀತಿ ಮಾಡೋಕೆ ಪ್ರಮುಖ ಕಾರಣ ಏನು ಅಂತ ತಿಳಿದು ಬರೋ ಮಾಹಿತಿ ಅಂತಂದ್ರೆ, ಈಗಾಗಲೇ ಇವನು ಡವಳೇಶ್ವರ ಗ್ರಾಮದ ನಿವಾಸಿಯಾಗಿರುವ ಈತ ಇಲ್ಲಿ ಬಸವ ಹಂಚಿನಾಳ ಗ್ರಾಮದಲ್ಲಿ ಓರ್ವ ಯುವತಿ ಜೊತೆ ಈತನ ಕಳೆದ 1 ವರ್ಷದ ಹಿಂದೆ ಈತನ ವಿವಾಹ ನಿಶ್ಚಯವಾಗಿತ್ತು, ಅಂದ್ರೆ ಎಂಗೇಜ್ಮೆಂಟ್ ಆಗಿತ್ತು. ಆದ್ರೆ ಎಂಗೇಜ್ಮೆಂಟ್ ಆಗಿದ್ದ ತಕ್ಷಣ ಇವನು ಮನೆಗೆ ಪದೇ ಪದೇ ಬರೋದು ಮತ್ತು ಅವರಿಗೆ ತೊಂದರೆ ಕೊಡೋದು ಮತ್ತು ಕುಡಿದು ಮನೆಗೆ ಬರೋದು, ಅವ್ರ ಜೊತೆ ಕಿರಿಕ್ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳುವಂತ ಒಂದು ಪ್ರವೃತ್ತಿಯನ್ನ ಮುಂದುವರಿಸಿರ್ತಾನೆ. ಇನ್ನು ಮದುವೆಗೆ ಮುಂಚೆನೆ ಈ ರೀತಿ ಮಾಡಿದರೆ ಮದುವೆ ನಂತರ ಈ ವ್ಯಕ್ತಿ ಯಾವ ರೀತಿ ತೊಂದರೆ ಕೊಡ್ಲಿಕ್ಕಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ವಿಚಾರ ಮಾಡಿ ಆ ಎಂಗೇಜ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಿರ್ತಾರೆ. ಅಂದಿನಿಂದ ಒಂದು ರೀತಿ ಮಾನಸಿಕ ಒಂದು ಸ್ಥಿಮಿತವನ್ನ ಕಳೆದುಕೊಂಡಿರುವಂತ ಏನು ವಿನಾಯಕ್ ಸುತಾರ್ ಇದ್ದಾನೆ, ಈ ರೀತಿ ಒಂದು ಮನೆಗೆ ಊರಿಗೆ ಬಂದು ಅದರಲ್ಲೂ ಕಳೆದ 15 ದಿನಗಳಿಂದಂತೂ ಈತನ ಕಾಟ ಗ್ರಾಮದ ಜನರಿಗೆ ತುಂಬಾನೇ ತಲೆನೋವಾಗಿ ಪರಿಣಮಿಸಿದೆ. ಅಷ್ಟೇ ಜನರ ನೆಮ್ಮದಿ ಕೆಡಿಸಿದ್ದಾನೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಇವತ್ತು ಈತನನ್ನ ಹೇಗೋ ಹರಸಾಹಸ ಪಟ್ಟು ಗ್ರಾಮಸ್ಥರು ಆತನನ್ನ ಹಿಡಿದು ಏನು ಬೈಕ್ ಮೇಲೆ ಕುಂತಾಗ ಕೂಡ ನಾನು ಇದು ನಕಲಿ ಗನ್ ಅಲ್ಲ, ಇದು ಅಸ್ಲಿ ಗನ್ನು, ನಿಮಗೂ ಬೇಕಾ ಕೊಡಿಸ್ತೀನಿ, ನನ್ನ ಹತ್ರ ಲೈಸೆನ್ಸ್ ಇದೆ, ಹಾಗೆ ಹೀಗೆ ಇವರಿಗೆ ಗ್ರಾಮದವರಿಗಿನ ಒಂದು ರೀತಿ ಉದ್ದಟತನದ ಒಂದು ಪ್ರದರ್ಶನ ಮಾಡಿದ್ದೇನೆ. ನಂತರ ಈತನ ಹಿಡಿದು ಗ್ರಾಮಸ್ಥರು ಏನು ಗ್ರಾಮದ ಹಿರಿಯರು ಆತನಿಗೆ ಧರ್ಮದೇಟನ್ನ ನೀಡಿ ನಂತರ ಮರಕ್ಕೆ ಕಟ್ಟಿ ಹಾಕಿದ್ದಾರೆ. ಬಳಿಕ ಬೀಳಗಿ ಪೊಲೀಸರಿಗೆ ಈ ವಿಷಯ ತಿಳಿಸಿದ ನಂತರ ಬೀಳಗಿ ಪೊಲೀಸರು ಸ್ಥಳಕ್ಕೆ ಬಂದು ಈಗಾಗಲೇ ಆತನನ್ನ ವಶಕ್ಕೆ ಪಡೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಈ ರೀತಿಯಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದು ತನಗೆ ನಿಶ್ಚಯವಾಗಿದ್ದ ಕನ್ಯೆಯನ್ನು ಸಂಬಂಧ ಮುರಿದು ಬಿತ್ತು ಅನ್ನೋ ಒಂದು ಕಾರಣಕ್ಕೆ ಮಾನಸಿಕ ಸ್ಥಿಮಿತ ಕಳ್ಕೊಂಡ ವ್ಯಕ್ತಿ ಕೇವಲ ಹಕ್ಕಿ ಹೊಡೆಯುವ ಗನ್ನು ಇಟ್ಕೊಂಡೇ ಈ ರೀತಿ ಗ್ರಾಮದ ಜನರನ್ನ ನಿದ್ದೆಗೆಡಿಸಿರುವಂತಾನೆ ಒಂದು ಪ್ರಕರಣ ಇದು ಅಂತ ಹೇಳ್ಬೋದು. ಧನ್ಯವಾದ ರವಿ.
ಈ ವ್ಯಕ್ತಿ ಮದುವೆ ಫಿಕ್ಸ್ ಆಗಿತ್ತು, ಬಳಿಕ ಮದುವೆ ಮುರಿದು ಹೋಗಿತ್ತು ಕಾರಣಾಂತರಗಳಿಂದ. ಹಾಗಾಗಿ ಅಷ್ಟಕ್ಕೆ ಕುಪಿತಗೊಂಡಂತಹ ಈ ಮಹಾನುಭಾವ ಹಕ್ಕಿ ಹಿಡಿಯುವಂತಹ ಏರ್ಗನ್ ಹಿಡ್ಕೊಂಡು ಇಡೀ ಗ್ರಾಮದಲ್ಲೆಲ್ಲ ಓಡಾಡಿದ್ದ. ಎಲ್ರಿಗೂ ಕೂಡ ಬೆದರಿಸ್ಕೊಂಡು ಈತ ಫುಲ್ ದಾಂಧಲೆಯನ್ನ ಎಬ್ಬಿಸ್ತಾ ಇದ್ದ. 2-3 ದಿನ ಗ್ರಾಮಸ್ಥರೆಲ್ಲರೂ ಕೂಡ ಗಾಬರಿ ಆದ್ರು. ಈತನ ಬಳಿ ನಿಜವಾದ ಗನ್ ಇದೆ, ಶೂಟ್ ಮಾಡಿಬಿಡ್ತಾನೆ ಅಂತೆಲ್ಲ ಹೆದರ್ಕೊಂಡು ಜನ ಕದ್ದು ಮುಚ್ಚಿ ಕೂರ್ತಾ ಇದ್ರು. ಕಡೆಗೆ ಈತನ ಉಪಟಳವನ್ನ ತಾಳಲಾರದೆ ಇವತ್ತು ಆಗಿದ್ದಾಗ್ಲಿ ಅಂತ ಈತನನ್ನ ಹಿಡಿದಿದ್ದಾರೆ. ಹಿಡಿದು ಮರ ಕಟ್ಟಿ 4 ತದುಕಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಳಿಕ ಗೊತ್ತಾಗಿದೆ ಇದು ಬುಲೆಟ್ ಹಾರುವ ಗನ್ ಅಲ್ಲ, ಇದು ಹಕ್ಕಿ ಹೊಡೆಯೋ ಏರ್ ಗನ್ ಅಂತ.